ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮುಂಬೈ ಮಹಾರಾಷ್ಟ್ರ ಸೈಡು ಸ್ಟ್ರೀಟ್ ಫುಡ್ಡಾಗಿ ಸಿಗುವಂತಹ ಮಸಾಲ ಪಾವನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ತಯಾರಿ ಮಾಡ್ಕೋಬೋದು ಅಂತ ನೋಡೋಣ. ಪಾವ್ ಒಂದು ಹೊರಗಡೆಯಿಂದ ತಂದ್ಕೊಂಡ್ರೆ ಬಾಕಿ ಎಲ್ಲ ತರಕಾರಿಗಳು, ಸ್ಟಫಿಂಗು ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದಿರುತ್ತೆ. ನಂತರ ಇದಕ್ಕೆ ಬೇಕಾದಂಥ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪೌಡರು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇವೆಲ್ಲವುದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಬೇಕಿದ್ದರೆ ಅಚ್ಕಾರದ ಪುಡಿ ಜೊತೆಗೆ ಒಂದನ್ನು ಹಸಿಮೆಣಸನ್ನು ಸಹ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಟೊಮೆಟೊ ಹೆಚ್ಚು ಉಪಯೋಗಿಸೋದ್ರಿಂದ ಆಮ್ಚೂರ್ ಪೌಡ್ರನ್ನು ಉಪಯೋಗಿಸಿಲ್ಲ. ಟೊಮೆಟೊ ಕಡಿಮೆ ಯೂಸ್ ಮಾಡೋದಾದರೆ ಆಮ್ಚೂರ್ ಪೌಡ್ರನ್ನು ಸಹ ಸ್ವಲ್ಪ ಹಾಕ್ಕೊಳ್ಳಿ. ಈ ಸ್ಟಫಿಂಗಿಗೆ ಆಲೂಗೆಡ್ಡೆ ಸಹ ಉಪಯೋಗಿಸ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ತರಕಾರಿಗಳೇನು ತುಂಬ ಮೆತ್ತಗಾಗೋವರೆಗೆ ಬೇಯೋ ಅವಶ್ಯಕತೆ ಇಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಇಲ್ಲ 2 ಡ್ರಾಪ್ ಅಷ್ಟು ನೀರನ್ನು ಸಹ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದರಲ್ಲೇ ನಾವು ಕ್ಯಾಬೇಜು, ಕ್ಯಾರೆಟು ಈ ರೀತಿಯ ತರಕಾರಿಗಳನ್ನು ಸಹ ಹಾಕಿ ರೆಡಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಸಹ ಹೆಲ್ದಿ ಫುಡ್ ಕೊಟ್ಟ ರೀತಿ ಆಗುತ್ತೆ. ಈ ಸ್ಟಫಿಂಗನ್ನು ನಾವು ಚಪಾತಿ ರೋಲಿಗೆ ಸಹ ಯೂಸ್ ಮಾಡ್ಕೋಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಏನಪ್ಪ ಟಿಫನ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಈ ರೀತಿಯಾಗಿ ಈಸಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ತರಕಾರಿಗಳೆಲ್ಲ ಬೆಂದ ನಂತರ ಅದಕ್ಕೆ 1 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ರುಚಿಯಾದ ಮಸಾಲ ಪಾವ್ಗೆ ಬೇಕಾದ ಸ್ಟಫಿಂಗ್ ರೆಡಿ ಆಗುತ್ತೆ. ನಂತರ ಒಂದು ತವಕ್ಕೆ ಸ್ವಲ್ಪ ಬೆಣ್ಣೆ ಸವರಿ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾವ್ಗಳನ್ನು ಮೇಲೂ ಸಹ ಸ್ವಲ್ಪ ಬೆಣ್ಣೆಯನ್ನು ಹಚ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಆ ಬೆಣ್ಣೆ ಜೊತೆಗೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಸಹ ಹಾಕ್ಕೋಬೋದು. ಆದಷ್ಟು ಸಣ್ಣ ಉರಿಯಲ್ಲೇ ಮಾಡೋದ್ರಿಂದ ಪಾವ್ಗಳು ಗಟ್ಟಿ ಆಗದೆ ಸ್ಮೂತಾಗಿ ರೋಸ್ಟ್ ಆಗುತ್ತೆ. ಇದನ್ನು 2 ಭಾಗ ಸಹ ರೋಸ್ಟ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕಿ ಪ್ರೆಸ್ ಮಾಡಿದರೆ ರುಚಿಯಾದ ಮಸಾಲ ಪಾವ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಮಿಕ್ಸ್ಚರು, ನಿಂಬೆ ರಸ ಇದೆಲ್ಲವನ್ನು ಹಾಕಿ ಸರ್ವ್ ಮಾಡ್ಕೋಬೋದು. ಈ ರೀತಿಯಾಗಿ 2 ಭಾಗ ರೋಸ್ಟ್ ಆದ ನಂತರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಸ್ಟಫಿಂಗನ್ನು ಸಹ ಹಾಕಿ ಬ್ರೆಡ್ಡನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಕಾಫಿ ಅಥವಾ ಟೀಯೊಂದಿಗೆ ಸರ್ವ್ ಮಾಡಿ. ಆದಷ್ಟು ಇದನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.